9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ನಾವು ಇಂದು ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ವಿಜ್ಞಾನಿಗಳ ಕೊಡುಗೆಗಳ ಬಗ್ಗೆ ಮಾತನಾಡುತ್ತೇನೆ. ನಾನು ಅದರಲ್ಲಿ ಗೆಲಿಲಿಯೋ ಅವರ ಬಗ್ಗೆ ಮಾತನಾಡುತ್ತೇನೆ. ಗೆಲಿಲಿಯೋ ಅವರು ಫೆಬ್ರವರಿ 15, 1564ರಲ್ಲಿ ಇಟಲಿಯ ಪೀಸಾ ಎಂಬಲ್ಲಿ ಜನಿಸುತ್ತಾರೆ. ಅವರು ಬಾಲ್ಯದಿಂದಲೂ ಗಣಿತ ಮತ್ತು ನೈಸರ್ಗಿಕ ತತ್ವಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದರು. ಆದರೆ ಅವರ ತಂದೆ ವಿನ್ಸೆಂಜೋ ಗೆಲಿಲಿಯವರು ವೈದ್ಯರಾಗಬೇಕೆಂದು ಬಯಸಿದರು. ಅದರಂತೆಯೇ ಅವರು ಪೀಸಾ ವಿಶ್ವವಿದ್ಯಾಲಯದಲ್ಲಿ 1981ರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡರು. ಆದರೆ ಅವರ ವಿಷಯ ಗಣಿತ ವಿಷಯವಾದ್ದರಿಂದ ಅವರು ಎಂದಿಗೂ ವೈದ್ಯಕೀಯ ಪದವಿಯನ್ನು ಪಡೆಯಲಾಗಲಿಲ್ಲ. 1986ರಲ್ಲಿ ತಮ್ಮ ಮೊದಲ ವೈಜ್ಞಾನಿಕ ಪುಸ್ತಕ ದ ಲಿಟಲ್ ಆಫ್ ಬ್ಯಾಲೆನ್ಸ್ ಅನ್ನು ಬರೆದರು. ಈ ಪುಸ್ತಕದಲ್ಲಿ ಅವರು ಅಳತೆ ಮಾಪನ ಬಳಸಿ ಮತ್ತು ಆರ್ಕಿಮಿಡಿಸ್ ವಿಧಾನದಿಂದ ವಸ್ತುಗಳ ಸಾಪೇಕ್ಷ ಸಾಂದ್ರತೆಯನ್ನು ಹೇಗೆ ಕಂಡುಹಿಡಿಯಬಹುದು ಎಂಬುದರ ಬಗ್ಗೆ ವಿವರಿಸಿದ್ದಾರೆ. 1989ರಲ್ಲಿ ಸರಣಿ ಪ್ರಬಂಧ ಮಾಲಿಕೆ ಡಿ ಮೋಟನ್ನು ಪ್ರಕಟಿಸಿದ್ದರು. ಅದರಲ್ಲಿ ಹುಟ್ಟಲು ಬೀಳುತ್ತಿರುವ ವಸ್ತುಗಳ ಬಗ್ಗೆ ಇಳಿಹೊರೆ ಬಳಸಿ ಮತ್ತು ಅವರೋಹಣದಲ್ಲಿರುವ ವಸ್ತುಗಳು ಹೇಗೆ ವೇಗದಲ್ಲಿ ಚಲಿಸಬಹುದು ಮತ್ತು ಅವುಗಳನ್ನು ಹೇಗೆ ತಗ್ಗಿಸಬಹುದು ಎಂಬುದರ ವಿಚಾರ ಸರಣಿಯನ್ನು ಮಂಡಿಸಿದ್ದಾರೆ. ವೆನಿಸ್ ಗಣರಾಜ್ಯ ಪಡುವ ವಿಶ್ವವಿದ್ಯಾಲಯದಲ್ಲಿ 1992ರಲ್ಲಿ ಗಣಿತ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಅಲ್ಲಿ ಚಲನೆಯ ಕುರಿತಾಗಿ ಮತ್ತಷ್ಟು ಅವಲೋಕಿಸಿದರು ಮತ್ತು ಇಳಿಹೊರೆ ಮತ್ತು ಲೋಲಕಗಳ ಮೂಲಕ ಅಧ್ಯಯನ ನಡೆಸಿ ಏಕರೂಪ ವೇಗೋತ್ಕರ್ಷಕ್ಕೆ ಒಳಪಟ್ಟ ವಸ್ತುಗಳು ಚಲನೆಯ ದೂರದಲ್ಲಿ ಅದು ತೆಗೆದುಕೊಳ್ಳುವ ಸಮಯವನ್ನು ನೇರ ಅನುಪಾತಕ್ಕೆ ಸೇರಿಸುತ್ತದೆ ಎಂಬ ಸರಿಯಾದ ನಿಯಮವನ್ನು ಪ್ರತಿಪಾದಿಸಿದರು. ಗೆಲಿಲಿಯವರು ಒಬ್ಬ ಉತ್ತಮ ಕಸುಬುದಾರರಾಗಿದ್ದರಿಂದ ಅವರು ಆಗಿನ ಕಾಲದ ಲಭ್ಯವಿದ್ದ ದೂರದರ್ಶಕಗಳಿಗಿಂತಲೂ ಉತ್ತಮ ದೃಕ್ ಸಾಮರ್ಥ್ಯದ ಹಲವಾರು ದೂರದರ್ಶಕಗಳನ್ನು ಸಿದ್ಧಪಡಿಸಿದ್ದಾರೆ ಮತ್ತು 1646ರಲ್ಲಿ ಪ್ರಥಮ ಲೋಲಕ ಗಡಿಯಾರವನ್ನು ಕಂಡುಹಿಡಿದರು. ಅವರ ಖಗೋಳ ವಿಜ್ಞಾನದ ಸಂಶೋಧನೆಗಳ ಕುರಿತಾಗಿ ಸ್ಟ್ಯಾರಿ ಮೆಸೆಂಜರ್ನಲ್ಲಿ ಚಂದ್ರನ ಮೇಲಿರುವ ಪರ್ವತಗಳ ಬಗ್ಗೆ ಮತ್ತು ಆಕಾಶ ಗಂಗೆಯಲ್ಲಿರಬಹುದಾದ ಪುಟ್ಟ ನಕ್ಷತ್ರಗಳು ಮತ್ತು ಗುರು ಗ್ರಹದ ಸುತ್ತುತ್ತಿರುವ 4 ಪುಟ್ಟ ಕಾಯಗಳ ಬಗ್ಗೆ ವಿವರಿಸಿದ್ದಾರೆ. ಮತ್ತು ಅವರ ವೈಜ್ಞಾನಿಕ ಪುಸ್ತಕಗಳಾದ ದ ಲೆಟರ್ಸ್ ಆಫ್ ಸನ್ಸ್ಪೋರ್ಟ್ಸ್ನಲ್ಲಿ ಸೌರಕಲೆಗಳ ಬಗ್ಗೆ ತಮ್ಮ ವೀಕ್ಷಣೆಗಳನ್ನು ಬಹಿರಂಗಪಡಿಸಿದ್ದಾರೆ. ಈ ಪುಟ್ಟ ಭಾಷಣವನ್ನು ಮಾಡಿಕೊಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು.